ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಿಮಗೆ ಜುಲೈದಲ್ಲಿ SSLC ಪರೀಕ್ಷೆ 3 ನಡೀತಾ ಇದೆ. SSLC ಪರೀಕ್ಷೆ 3ರಲ್ಲಿ ನಾಳೆ ನಿಮಗೆ ಇರ್ತಕ್ಕಂಥದ್ದು ಸೈನ್ಸ್ ಪೇಪರ್ ಇದೆ. ಸೈನ್ಸ್ ಪೇಪರಲ್ಲಿ ನಾನು ನಿಮಗೆ ಒಂದು ಪೇಪರ್ 2ದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ನಿಮಗೆ 7/7/2025ಕ್ಕೆ ನಡೀತಕ್ಕಂಥ ಎಕ್ಸಾಮ್ಗೆ ತುಂಬಾ ಯೂಸ್ ಆಗ್ತದೆ. ಆಲ್ರೆಡಿ ನಾನು ಕನ್ನಡವನ್ನು ಕೂಡ ಹಾಕಿದ್ದೆ. ಯಾರೆಲ್ಲ SSLC ಎಕ್ಸಾಮ್ 3 ಪ್ರಿಪೇರ್ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಇದನ್ನು ನೋಡ್ಕೊಂಡು ಹೋಗಿ. ಒಳ್ಳೆ ಅಂಕಗಳು ಸಿಗ್ತವೆ. ಇದರ PDF ಅನ್ನು ಸಹಿತ ನಾನು ಡ್ರೈವಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಪ್ರಾರಂಭಿಸ್ತೀನಿ. ಸೈನ್ಸಲ್ಲಿ ಯಾವೆಲ್ಲ ನೀವು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾವೆ. ಫಸ್ಟ್ ನಿಯಮಗಳನ್ನು ನೋಡ್ಕೊಂಡು ಹೋಗಿ. ಇದರಲ್ಲಿ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನು ಸೂಚಿಸ್ತದೆ ಅಂತ ಕೇಳಿದರು. ಮಧ್ಯದ ಬೆರಳು ನಿಮಗೆ ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಅಂತಕ್ಕಂಥದ್ದು ನೆನಪಿರಲಿ. ಓಮ್ನ ನಿಯಮ ನಿಮಗೆ ಗೊತ್ತಿರಲಿ. ಓಕೆ, ಮ್ಯಾಕ್ಸ್ವೆಲ್ನ ನಿಯಮ ಗೊತ್ತಿರಲಿ. ಎಡಗೈ ಮತ್ತು ಬಲಗೈ ಅಂತಕ್ಕಂಥ ನಿಯಮಗಳಿದ್ದಾವೆ, ಅವುಗಳು ಕೂಡ ಗೊತ್ತಿರಲಿ. 4 ನಿಯಮಗಳಲ್ಲಿ ಒಂದಂತೂ ಕೂಡ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿದಾಗ ಆ ಬಲ್ಬ್ನಲ್ಲಿ 0.75 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸ್ತದೆ. ಹಾಗಾದರೆ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. 165 ವ್ಯಾಟ್ ಅಂತಕ್ಕಂಥದ್ದು ಆಪ್ಷನ್ ಸಿ ರೈಟ್ ಆನ್ಸರ್. ನಿಮಗೆ ಬೆಳಕು ಮತ್ತು ವಿದ್ಯುತ್ ಶಕ್ತಿ 2 ಪಾಠವನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಬೆಳಕು ವಿದ್ಯುತ್ ಶಕ್ತಿ ಪಾಠದಿಂದ ಲೆಕ್ಕಗಳು ಗ್ಯಾರಂಟಿಯಾಗಿ 2 ಅಥವಾ 3 ಮಾರ್ಕ್ಸಿಗೆ ಆರಾಮಾಗಿ ನಿಮಗೆ ಬರ್ತವೆ. ಇನ್ನು 3ನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದರೆ ಕಾಂತಕ್ಷೇತ್ರದಲ್ಲಿ ಎಷ್ಟು ಹೆಚ್ಚಾಗ್ತದೆ ಅಂತ ಕೇಳಿದರು. ಇಲ್ಲಿ 10 ಪಟ್ಟು ಹೆಚ್ಚಾದರೆ ಕಾಂತಕ್ಷೇತ್ರ ಸಹಿತ 10 ಪಟ್ಟನೇ ಹೆಚ್ಚಾಗ್ತದೆ, ಗೊತ್ತಿರಲಿ. ಇನ್ನು 4ರಲ್ಲಿ ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ಘಟಕಗಳ ಸಂಕೇತಗಳನ್ನು ಕೇಳಿದರು. ಇದು ವಿದ್ಯುತ್ ಕೋಶ ಇದೆ. ನೆಕ್ಸ್ಟ್ ಇದು ರಿಯೋಸ್ಟಾಟ್ ಇದೆ. ನಿಮಗೆ ಒಟ್ಟು 11 ಚಿಹ್ನೆಗಳಿದ್ದಾವೆ. ಈ 11 ಚಿಹ್ನೆಗಳಲ್ಲಿ ಒಂದಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಯಾವ ಪಾಠದಲ್ಲಿ? ವಿದ್ಯುತ್ ಶಕ್ತಿ ಅಂತಕ್ಕಂಥ ಪಾಠದಿಂದ. ಇನ್ನು 4ರಲ್ಲಿ ಏನು ಕೇಳಿದ್ದಾರೆ ನೋಡಿ. ABC ಅಂತಕ್ಕಂಥ ಗಾಜಿನ ಪಟ್ಟಕವನ್ನು ಕೆಳಗೆ ಕೊಟ್ಟಿರೋ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿದ್ದಾರೆ. ಎ ಪಟ್ಟಕದ ಮೂಲಕ ಬಿಳಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಪರದೆ ಮೇಲೆ ಬೆಳಕಿನ ರೋಹಿತ ಉಂಟಾಗ್ತದೇ, ಕಾರಣ ಕೊಡ್ರಿ ಅಂತ ಕೇಳಿದರು. ಆಬ್ವಿಯಸ್ಲಿ ಬಿಳಿ ಬೆಳಕಿನ ಬಣ್ಣದ ಮೂಲಕ ಹಾದಿದ್ದಾರೆ ಅಂತಂದರೆ ಅದು ಉಂಟಾಗಲೇಬೇಕು. ಹೌದು, ಪರದೆ ಮೇಲೆ ಬೆಳಕಿನ ರೋಹಿತ ಉಂಟಾಗ್ತದೆ ಅಂತ ಬರೆದ್ರೆ ಅರ್ಧ ಮಾರ್ಕ್ಸ್. ಯಾಕಂತಂದರೆ ಪಟ್ಟಕ ಎಯು ಬಿಳಿ ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸ್ತದೆ. ಪಟ್ಟಕ ಬಿಯು 7 ಬಣ್ಣಗಳನ್ನು ಪುನರ್ ಸಂಯೋಜನೆ ಮಾಡಿ ಬಿಳಿ ಬೆಳಕನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. ಮತ್ತು ಸಿ ಈ ಬಿಳಿ ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸೋದ್ರಿಂದ ಪರದೆಯ ಮೇಲೆ ಬೆಳಕಿನ ರೋಹಿತ ಕಾಣ್ತೀವಿ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರಲೇಬೇಕಿತ್ತು. ಮುಂದೆ ಹೋಗೋಣ. ಬೆಳಕಿನ ವಕ್ರೀಭವನದ ನಿಯಮಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಎರಡರಲ್ಲಿ ಒಂದಂತೂ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಫಸ್ಟ್ ನಿಯಮ ಏನು ಹೇಳ್ತದೆ ಅಂದ್ರೆ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ. ಇನ್ನು 2ನೇ ನಿಯಮ ಏನು ಹೇಳ್ತದೆ ಅಂದ್ರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ ಅಂತಕ್ಕಂಥದ್ದು. ಇದನ್ನು ನೀವೇನು ಮಾಡಬೇಕಿತ್ತು? ಸೂತ್ರವನ್ನು ಹಾಕಬೇಕಿತ್ತು. ಮುಂದಿನ ಪ್ರಶ್ನೆ, ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡನ್ನು ತಪ್ಪಿಸಲಿಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ತೀರಿ? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸೋದು ಅಗತ್ಯನೇ ಏಕೆ ಅಂತ ನಿಮಗೆ ಕ್ವಶನ್ಸನ್ನು ಕೇಳಿದರು. ಇದ್ರದ್ದು ಫಸ್ಟಿಗೆ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಓವರ್ಲೋಡನ್ನು ತಪ್ಪಿಸಲಿಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಂತಂದ್ರೆ, ತಂತಿಗಳ ಮೇಲಿನ ಅವಾಹಕ ಬದಿಗೆ ಹಾನಿಗೊಳಗಾಗಿರುವಂಥ ದೋಷಗಳು ವಿದ್ಯುತ್ ಉಪಕರಣಗಳಲ್ಲಿ ಇರಬಾರ್ದು. ಆಮೇಲೆ ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಲೇಬಾರದು. ಸಜೀವ ಮತ್ತು ತಟಸ್ಥ ತಂತಿಗಳನ್ನು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಇದು ಇಂಪಾರ್ಟೆಂಟ್. ಮುಂದೆ ಈ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸೋದು ಅಗತ್ಯ. ಏಕೆಂದರೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳಿಗೆ ಜೋಡಿಸಲಾಗಿರುವ ಭೂ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಆಮೇಲೆ ಈ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮವಾಗಿರ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ಆಘಾತವಾಗುವುದಿಲ್ಲ ಅಂತ ಇತ್ತು. ಇನ್ನೊಂದು ಕ್ವಶನ್ಸ್ ಇದೆ ನೋಡಿ, ಅದರ ಬದಲಾಗಿ ಕೇಳಿದರು, ಈ ಚಿತ್ರ ಕೊಟ್ಟಿದ್ರು. ಎಸ್, ಇದು ವಿದ್ಯುತ್ ಕಾಂತೀಯ ಪರಿಣಾಮ ಪಾಠದಿಂದ ಇರತಕ್ಕಂಥ ಪ್ರಶ್ನೆ ಇತ್ತು. ಚಿತ್ರವನ್ನು ಗಮನಿಸಬೇಕು. ವಾಹಕದಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬರಿಬೇಕು. ಮುಂದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಬೇಕು ಅಂತ ಕೇಳಿದರು. ಹಾಗಾದರೆ ಅದರ ಉತ್ತರವನ್ನು ನೋಡ್ಕೊಂಡು ಬರೋಣ. ಅದೇನಾಗ್ತದಪ್ಪ ಅಂದರೆ, ನೇರ ವಾಹಕದಲ್ಲಿ ವಿದ್ಯುತ್ ಎಕ್ಸ್ ತುದಿಯ ಕಡೆಗೆ ಹರಿತದೆ, ಇದು ಬರಿಬೇಕು.
ಆಮೇಲೆ ಇದು ಬಲಗೈ ಹೆಬ್ಬೆರಳು ನಿಯಮವನ್ನು ತೋರಿಸ್ತದೆ. ಇದೇನು ಹೇಳ್ತದಂದ್ರೆ, ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರಿ ಅಂತ ಭಾವಿಸ್ರಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರ್ತವೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಆಲ್ರೆಡಿ ಹೇಳಿದ್ದೀನಿ, ಓಮ್ನ ನಿಯಮ, ಎಡಗೈ ನಿಯಮ, ಬಲಗೈ ನಿಯಮ, ಮ್ಯಾಕ್ಸ್ವೆಲ್ ಇವು ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ಗಳು. ಎಸ್, ಲೆಕ್ಕ ಬಂತು. ಬೆಳಕು, ವಕ್ರೀಭವನ ಮತ್ತು ಪ್ರತಿಫಲನ ಪಾಠದಿಂದ 5 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದದ. ನಿಮ್ನ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು, ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಇಲ್ಲಿ ವಸ್ತುವಿನ ಗಾತ್ರ h +5 ಸೆಂಟಿಮೀಟರ್ ಅದ, ದೂರ u -30 ಸೆಂಟಿಮೀಟರ್ ಅದ, ಸಂಗಮ ದೂರ f ಕೂಡ -20 ಸೆಂಟಿಮೀಟರ್ ಅದ. ಆಮೇಲೆ ನಾವೇನು ಮಾಡಬೇಕಾಗ್ತದೆ, ಮೊದಲಿಗೆ ಪ್ರತಿಬಿಂಬದ ದೂರ ಮತ್ತು ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ? ಇಲ್ಲಿ ಸೂತ್ರನೂ ಕೂಡ ನಿಮಗೆ ಗೊತ್ತದ, 1/v + 1/u = 1/f ಅದ. ಫಸ್ಟ್ ವಿಯನ್ನು ಕಂಡುಹಿಡಬೇಕು. ವಿ ಎಷ್ಟು ಬತ್ತು? -60 ಸೆಂಟಿಮೀಟರ್ ಅಂತ ಬತ್ತು. ಆಮೇಲೆ ಇದೇ ಪರದೆಯ ದರ್ಪಣದಿಂದ 60 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. ಆವಾಗ ವರ್ಧನೆಯ ಸೂತ್ರ ಗೊತ್ತದ, h' / h -v/u ಅಥವಾ h' / h -v/u ಇರ್ತದೆ. ಇಲ್ಲಿ ಸೂತ್ರವನ್ನು ಹಾಕಿದಾಗ ನಮಗೆ ಎತ್ತರ ಬರ್ತದೆ. ಎತ್ತರ ಎಷ್ಟು ಬರಬೇಕು? -10 ಸೆಂಟಿಮೀಟರ್ ಅಂತಕ್ಕಂಥ ಎತ್ತರವನ್ನು ನಿಂದು ಬರಬೇಕು. ಈ ಪಾಠದಿಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾರೆ. ಯಾವುದು? ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಿಂದ. ಇನ್ನೊಂದು ರೇಖಾಚಿತ್ರದ ಮೇಲೆ ಪ್ರಶ್ನೆ ಬಂತು. ಒಂದು ಪೀನಮಸೂರದ F1 ಮತ್ತು 2F1ಗಳ ಮಧ್ಯೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬ ತೋರಿಸುವ ರೇಖಾಚಿತ್ರವನ್ನು ಬರೀರಿ. ಸ್ವಭಾವ ಸ್ಥಾನವನ್ನು ತಿಳಿಸ್ರಿ. ಏನದ? ಪೀನಮಸೂರದ F1 ಮತ್ತು 2F1ಗಳ ಮಧ್ಯೆ ಅದ. ಓಕೆ, 2F1 F1ಗಳ ಮಧ್ಯೆ ವಸ್ತು ಇಟ್ಟಿದ್ದೀವಿ. ಇದರದ ಸ್ವಭಾವ ಏನು ಬರಬೇಕು? ಸತ್ಯ ಮತ್ತು ತಲೆ ಕೆಳಗಾದ ಸ್ಥಾನ 2F2ಗಿಂತ ದೂರದಲ್ಲಿ ಅಂತಕ್ಕದ್ದನ್ನು ನೀವು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 3 ಮಾರ್ಕ್ಸ್ನಲ್ಲಿ ನಿಮಗೆ ಅವಾರ್ಡನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತವೊಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸ್ತೀರಿ? ಮತ್ತು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದರು. ನೆನಪಿಟ್ಕೊಡ್ರಿ, ಬಿಳಿ ಹಾಳೆಯ ಮೇಲೆ ದಂಡಕಾಂತವೊಂದನ್ನು ಇರಿಸಿ ಅದರ ಸುತ್ತಲಿನ ಸೀಮಾರೇಖೆಯನ್ನು ಫಸ್ಟಿಗೆ ಗುರುತು ಮಾಡಬೇಕು. ಆಮೇಲೆ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇಡಬೇಕು. ಅದರ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದೆಡೆಗೆ ತಿರುಗಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತ ಆಗ್ತದೆ. ಆವಾಗ ಈ ದಿಕ್ಸೂಚಿ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಆವಾಗ ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ಚಲಿಸೋದನ್ನು ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ತೋರಿಸ್ತದೆ. ಹಾಗಾದರೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಯಾಕಂದ್ರೆ ಛೇದಿಸೋ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರೆ ಅದು ಸಾಧ್ಯವಿಲ್ಲ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಕ್ವಶನ್ 4 ಮಾರ್ಕ್ಸ್. ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆ ವಿದ್ಯಮಾನವನ್ನು ವಿವರಿಸಿ. ನಕ್ಷತ್ರಗಳು ಏಕೆ ಮಿನುಗ್ತವೆ ಅಂತ ಕೇಳಿದರೆ ಫಸ್ಟ್ ಈ ಕ್ವಶನ್ ನನಗೆ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಹಾಗಾದ್ರೆ ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ? ನೆನಪಿಟ್ಕೊಡ್ರಿ, ಕಾಮನಬಿಲ್ಲು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಬೆಳಕಿನ ವರ್ಣ ವಿಭಜನೆ ಆಗಿದೆ. ಅಂದರೆ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸಿ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನವನ್ನು ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪಿಸ್ತವೆ ಅಂತ ನೀವೇನು ಬರೀಬೇಕು? ಕಾಮನಬಿಲ್ಲಿನಲ್ಲಿ ಬರೀಬೇಕು. ಇನ್ನು ನಕ್ಷತ್ರಗಳು ಏಕೆ ಮಿನುಗ್ತವೆ ಅಂತ ಒಂದು ಕ್ವಶನ್ ನಿಮಗೆ ಕೇಳಿದರು. ಇಲ್ಲೇನು ಉತ್ತರ ಅದಪ್ಪ ಅಂದ್ರೆ, ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತದೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನವನ್ನು ಹೊಂದುತ್ತದೆ. ವಾಯುಮಂಡಲದಲ್ಲಿನ ವಕ್ರೀಭವನ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಬದಲಾಗುತ್ತಿರೋದನ್ನು ಉಂಟಾಗ್ತದೆ. ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿ ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆ ಸ್ಥಾನದಲ್ಲಿ ಸ್ಥಿತ್ಯಂತರವಾಗ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗ್ತದೆ. ಇದೇ ಕಾರಣಕ್ಕಾಗಿ ನಕ್ಷತ್ರಗಳು ಮಿನುಗ್ತವೆ ಅಂತ ನೀವು ಬರಿಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ರು, ತಾವು ನೋಡಿರ್ಬೋದು. ಸಮೀಪ ದೃಷ್ಟಿ ದೋಷ ಅಂದರೆ ಏನು? ಇದಕ್ಕೆ ಕಾರಣಗಳೇನು? ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನಲ್ಲಿ ಆಗೋ ಬದಲಾವಣೆಗಳು ಯಾವುವು ಅಂತ ಕೇಳಿದರು. ನೋಡೋಣ.
ನಿಮಗೆ ಸಮೀಪ ಮತ್ತು ದೂರದೃಷ್ಟಿ ದೋಷದಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಬರ್ತದೆ. ಅದು ಮಯೋಫಿ ಆಗಿರ್ಬೋದು, ಬಯೋಫಿ ಆಗಿರ್ಬೋದು, ಕ್ಯಾಟ್ರಾಕ್ಟ್ ಆಗಿರ್ಬೋದು. ಓಕೆನಾ. ಇಲ್ಲಿ ಸಮೀಪ ದೃಷ್ಟಿ ದೋಷದ ಬಗ್ಗೆ ಪ್ರಶ್ನೆ ಬಂದಿತ್ತು. ಏನದಪ್ಪ ಅಂದ್ರೆ ಸಮೀಪ ದೃಷ್ಟಿ ಎಂಬುದು ಒಂದು ದೃಷ್ಟಿ ದೋಷ. ಇಲ್ಲಿ ಏನಾಗ್ತದೆ, ಈ ದೋಷ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾನೆ, ದೂರದ ವಸ್ತುಗಳನ್ನು ನೋಡೋದಿಲ್ಲ. ಇದಕ್ಕೆ ಈ ದೋಷವಿರೋ ವ್ಯಕ್ತಿಗೆ ದೂರದ ಬಿಂದುವು ಅನಂತಕ್ಕಿಂತ ಎತ್ತರವಿರ್ತದೆ. ದೂರದ ವಸ್ತುವಿನ ಬಿಂದು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಹಾಗಾದ್ರೆ ಇದಕ್ಕೆ ಕಾರಣಗಳು ಏನು ಬರೀತೀರಂದ್ರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಅಂತ ಬರೆದ್ರೆ ಸಾಕು. ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕೇಳಿದ್ದಾರೆ. ಸೊ ಏನಪ್ಪ ಅಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡೋ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ದೂರದ ವಸ್ತುಗಳನ್ನು ನೋಡುವಾಗ ಏನು ಬದಲಾವಣೆ ಆಗ್ತದೆ ಅಂದ್ರೆ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆ ಮಾರ್ಪಡ್ತದೆ, ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗ್ತದೆ, ಕಣ್ಣಿನ ಮಸೂರ ತೆಳ್ಳಗಾಗ್ತದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ವಿಭವಾಂತರ ಅಂದರೆ ಏನು, ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ಸೊ ಆಮೇಲೆ ಓಮ್ನ ನಿಯಮ ಕೇಳಿದ್ದಾರೆ, ವಿದ್ಯುತ್ ರೋಧ ಕೇಳಿದ್ದಾರೆ, ಯಾವೆಲ್ಲ ಅಂಶಗಳು ಅವಲಂಬಿಸ್ತವೆ ಅಂತ ಕೇಳಿದ್ದಾರೆ. ವೆರಿ ಫಿಕ್ಸ್ ಕ್ವಶನ್. ಇಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಭಾಳ ಬರ್ತವೆ, ರಿಪೀಟೆಡ್ ಆಗ್ತವೆ. ಚೆನ್ನಾಗಿ ಇದನ್ನು ನೋಡ್ಕೊಂಡೋಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ವಿಭವಾಂತರವನ್ನು ನೋಡೋಣ. ಎಸ್, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗೋ ಕೆಲಸವೇ ವಿಭವಾಂತರ. ಇದನ್ನು ಹೀಗೂ ಬರೀತೀರಿ, ವಿಭವಾಂತರ ಈಜ್ವಲ್ ಟು ಕೆಲಸ ಭಾಗಿಸು ಆವೇಶ, ಫಿ ಈಜ್ವಲ್ ಟು W/Q ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರಪ್ಪ ಅಂತಂದ್ರೆ ಗ್ರಹ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಲಿಕ್ಕೆ ಅನುಕೂಲಗಳು ಅಂತ ಕೇಳಿದರು. ಸೊ ನಾವು ಸಮಾಂತರವಾಗಿ ಜೋಡಿಸಿದ್ದೀವಿ ಅಂದರೆ ಏನಾಗ್ತದಪ್ಪ ಅಂದ್ರೆ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜನೆಯನ್ನು ಮಾಡ್ತದೆ. ಇನ್ನು ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ, ಎಲ್ಲ ಘಟಕಗಳು ಅವಶ್ಯಕ ವಿದ್ಯುತ್ ಪ್ರವಾಹವನ್ನು ಪಡೆದುಕೊಳ್ತವೆ. ಇನ್ನು ಥರ್ಡ್, ಯಾವುದಾದರೂ ಒಂದು ಘಟಕ ವಿಫಲವಾದರೆ ಉಳಿದವುಗಳು ಕಡಿತವಾಗೋದಿಲ್ಲ, ಅವುಗಳು ಕೆಲಸವನ್ನು ಮಾಡ್ತವೆ ಅನ್ನೋದನ್ನು ಬರೆದ್ರೆ ಸಾಕು. ಓಮ್ನ ನಿಯಮ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲೇ ಇರ್ತದೆ. ಅದನ್ನು V/IR ಅಥವಾ V⍴I ಅಂತಲೂ ಬರಿತೀರಿ. ಇನ್ನು ವಿದ್ಯುತ್ ರೋಧ ಒಂದು ವಾಹಕದಲ್ಲಿ ಎಲೆಕ್ಟ್ರಾನ್ಗಳ ಹರಿವಿಗೆ ರೋಧವನ್ನುಂಟು ಮಾಡುವ ಗುಣ, ಅದು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ಅಡ್ಡಕೊಯ್ತ, ಪ್ರಾಕೃತಿಕ ಗುಣ, ತಾಪಮಾನ ಅಂತಕ್ಕಂಥ ಬರೆದ್ರೆ ಫಿಸಿಕ್ಸ್ನಲ್ಲಿ ಕ್ವಶನ್ಸ್ಗಳು ಕಂಪ್ಲೀಟ್ ಆಯಿತು. ಇನ್ನು ರಸಾಯನಶಾಸ್ತ್ರದಲ್ಲಿ ಏನು ಕೇಳಿದಾರೆ ಅಂತ ಮೇನ್ ಹೇಳ್ತಾ ಹೋಗ್ತೀನಿ. ಚಿಪ್ಸ್ಗಳಲ್ಲಿರುವ ಪೊಟ್ಟಣಗಳಿಗೆ ಹಾಯಿಸುವ ಅನಿಲ ಗೊತ್ತಿರಲಿ, ನೈಟ್ರೋಜನ್. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯ 5 ಆಗಿರ್ತದೆ. PQR ಅಂತಕ್ಕಂಥ 3 ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಕ್ರಮವಾಗಿ 2n2 2n2 ಮತ್ತು 2n2 ಇದ್ದರೆ ಪರಸ್ಪರ ಪ್ರತಿವರ್ತಿಸಿ ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡೋ ಧಾತುಗಳನ್ನು ಕೇಳಿದ್ರೆ ಅದು P ಮತ್ತು R ಆಗಿರ್ತದೆ. ಇನ್ನು CuO+H2 ಇಟ್ ಯೂಸ್ ಟು Cu+H2 ಅದ. ಇದರಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರೋ ಪ್ರತಿವರ್ತಕಗಳನ್ನು ಕೇಳಿದರು. ಸೊ ನೋಡ್ತಿರ್ಬೋದು, H2 ಉತ್ಕರ್ಷಣೆಗೊಂಡಿದೆ, CuO ಅಪಕರ್ಷಣೆಗೊಂಡಿದೆ ಅನ್ನೋದು ಗೊತ್ತಿರಲಿ. ಇನ್ನು ನೈಟ್ರಿಕ್ ಆಮ್ಲದ ಜಲೀಯ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ತೋರಿಸ್ತದೆ, ಆದರೆ ಆಲ್ಕೋಹಾಲ್ ದ್ರಾವಣ ಈ ಸ್ವಭಾವ ತೋರಿಸೋದಿಲ್ಲ. ಏಕೆ? ಇಲ್ಲಿ ನೈಟ್ರಿಕ್ ಆಮ್ಲ ಜಲೀಯ ದ್ರಾವಣದಲ್ಲಿ H+ ಅಥವಾ H3O+ ಅಥವಾ ಹೈಡ್ರೋನಿಯಂ ಅಯಾನು ಇರ್ತದೆ. ಇನ್ನು ಆಲ್ಕೋಹಾಲ್ H+ ಆರ್ H3O+ ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡೋದಿಲ್ಲ ಅನ್ನೋದನ್ನು ನೀವು ಬರಿಬೇಕು. ಇನ್ನು ತುರಿಕೆ ಗಿಡದ ಎಲೆಗಳ ಮುಳ್ಳುಗಳು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾವನ್ನು ಏಕೆ ಹಚ್ತೀವಿ ಅಂತ ಕೇಳಿದ್ರು. ಇಲ್ಲಿ ತುರಿಕೆ ಗಿಡದ ಎಲೆಗಳ ಮುಳ್ಳು ಚುಚ್ಚಿದಾಗ ಮೆಥನೋಯಿಕ್ ಆಮ್ಲ ಚರ್ಮಕ್ಕೆ ಸೇರಿ ಉರಿ ಉಂಟು ಮಾಡ್ತದೆ. ಇದನ್ನು ಶಮನಗೊಳಿಸಲಿಕ್ಕೆ ಪ್ರತ್ಯಾಮ್ಲ ಗುಣವಿರುವ ಅಡುಗೆ ಸೋಡಾದ ದ್ರಾವಣವನ್ನು ಲೇಪನವನ್ನು ಮಾಡ್ತಾರೆ. ಇನ್ನು ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನಿಕ್ ಚುಕ್ಕೆ ರಚನೆ ಮತ್ತು ಬೆಂಜಿನ್ ಅಣುವಿನ ರಚನಾ ವಿನ್ಯಾಸ ಕೇಳಿದ್ರು. ಇದು ಹೈಡ್ರೋಜನ್ ಅದ, ವೆರಿ ಇಂಪಾರ್ಟೆಂಟ್. ಇದು ಬೆಂಜಿನ್ ಅದ, ಸೂತ್ರ C6H6 ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನೊಂದು ಪ್ರಶ್ನೆ ಕೇಳಿದ್ರು, ಗಡಸು ನೀರಿನೊಂದಿಗೆ ಸಾಬೂನು ಮತ್ತು ಮಾರ್ಜಕಗಳು ಹೇಗೆ ಪ್ರತಿಕ್ರಿಯೆಯನ್ನು ಮಾಡ್ತವೆ ಅಂತ. ಇಲ್ಲಿ ಸಾಬೂನುಗಳು ಗಡಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಚರಟವನ್ನು ಉಂಟು ಮಾಡ್ತವೆ. ಈ ಸಾಬೂನುಗಳು ಗಡಸು ನೀರಿನೊಂದಿಗೆ ನೊರೆ ಕೊಡೋದೇ ಇಲ್ಲ. ಮಾರ್ಜಕಗಳು ಗಡಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಅಥವಾ ಚರಟವನ್ನು ಉಂಟು ಮಾಡೋದಿಲ್ಲ. ಮಾರ್ಜಕಗಳು ಗಡಸು ನೀರಿನೊಂದಿಗೆ ನೊರೆ ಕೊಡ್ತವೆ ಅಂತ ಬರೆದ್ರೆ ಸಾಕು. ಒಂದು ಪ್ರಯೋಗ ಇದೆ ABC ಪ್ರಣಾಳಗಳದ್ದು. ಯಾವ ಪ್ರಣಾಳದಲ್ಲಿ ಕಬ್ಬಿಣದ ಮೊಳೆ ತುಕ್ಕು ಹಿಡಿತದೆ ಅಂತ ಕೇಳಿದ್ರು. ಆಬ್ವಿಯಸ್ಲಿ ಎ ಅದು. ಇನ್ನು ಉಳಿದ 2 ಪ್ರಣಾಳಗಳಲ್ಲಿ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯೋದಿಲ್ಲ, ಏಕೆ ಅಂತ ಕೇಳಿದ್ರು. ಇಲ್ಲಿ ಯಾಕೆ ತುಕ್ಕು ಹಿಡಿತದಂದ್ರೆ ಗಾಳಿ ಮತ್ತು ತೇವಾಂಶ ಎರಡೂ ಇದ್ದಾವೆ. ಇಲ್ಲಿ ಗಾಳಿನೂ ಅದ, ಆಮೇಲೆ ತೇವಾಂಶನೂ ಅದ. ಓಕೆನಾ? ಯಾವುದು? ಎ ಪ್ರಣಾಳಿಕೆ. ಇನ್ನು ಎರಡನೇದೇನದಂದ್ರೆ ಉಳಿದ 2 ಪ್ರಣಾಳಗಳಲ್ಲಿ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯೋದಿಲ್ಲ, ಏಕೆ ಅಂತ ಕೇಳಿದ್ರು.
ಅಲ್ಲಿ ತೇವಾಂಶ ಅದ ಆದರೆ ಗಾಳಿ ಇಲ್ಲ, ಸಿದಲ್ಲಿ ಗಾಳಿ ಇದೆ ಆದರೆ ತೇವಾಂಶ ಇಲ್ಲ ಅನ್ನೋದು ನಿಮಗೆ ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಬ್ರೈನ್ ದ್ರಾವಣ ಅಂದರೆ ಏನು, ಅದು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳಾವವು ಅಂತ ಕೇಳಿದ್ದಾರೆ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವೇ ಬ್ರೈನ್ ದ್ರಾವಣ. ಅದು H2 ಹೈಡ್ರೋಜನ್ ಅನಿಲ ಅನ್ನೋದು ನಿಮಗೆ ಗೊತ್ತಿರಲಿ. ಆಮೇಲೆ Cl2 NaOH ಅನ್ನೋದು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದೆ. ನಿಮಗೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಕೇಳಿದರೆ 3 ಇದ್ದಾವೆ. ಸೊ 3 ಇದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವ 2 ಅಂಶಗಳನ್ನು ಕೇಳಿದ್ದಾರೆ. ಆಮೇಲೆ ಬೇರಿಯಂ ಕ್ಲೋರೈಡ್ಗೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಯಾವ ರಾಸಾಯನಿಕ ಕ್ರಿಯೆ ಆಗ್ತದೆ ಅಂತ ಕೇಳಿದರು. ಸೊ ಏನೆಲ್ಲ ಬದಲಾವಣೆಗಳಾಗ್ತಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ್ ಅಂತೀವಿ. ಅದರದ್ದು ಕೂಡ ಸಮೀಕರಣವನ್ನು ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರ ವೆರಿ ಇಂಪಾರ್ಟೆಂಟ್, ಅದು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನೊಂದಿಗೆ ಹೇಗೆ ಪ್ರತಿವರ್ತಿಸ್ತವೆ ಅಂತ ಕೇಳಿದರು. ಸೊ ಅದನ್ನು ಕೂಡ ಈ ಪ್ರಶ್ನೆಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಯಾಕಂದ್ರೆ ಭಾಳ ಉದ್ದ ಅಂತಂದ್ರೆ ಅರ್ಧ ತಾಸು ಇದೇ ಹೇಳೋದಾಗ್ತದೆ. ಸೊ ಹೀಗಾಗಿ ನಾನು ಕಾರ್ಬನ್ ಮತ್ತು ಇಲ್ಲಿ ಆದೇಶ ಕ್ರಿಯೆಗಳನ್ನು ಕೇಳಿದ್ದಾರೆ ಮತ್ತು ರಚನಾ ಸೂತ್ರಗಳ ಕಾರ್ಬನ್ ಸಂಯುಕ್ತಗಳನ್ನು ಕೇಳಿದರು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಈ ಸರಿ ಅವರೇ ಏನು ಮಾಡಿದ್ದಾರೆ, ರಚನಾ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮನ್ನು ಗುರುತಿಸಲಿಕ್ಕೆ ಕೇಳಿದರು. ಕ್ಲೋರೋಪ್ರೋಫೇನ್, ಪ್ರೊಫೆನಾಲ್, ಪ್ರೋಫೇನ್, ಪ್ರೊಫೆನೋಯಿಕ್ ಆಮ್ಲ. ನೋಡಿ ಪ್ರತಿ ವರ್ಷ ಅದನ್ನು ಕೊಟ್ಟು ರಚನಾ ಸೂತ್ರ ಕೇಳ್ತಿದ್ರು. ಈ ಸಲ ಅವರೇ ರಚನಾ ಸೂತ್ರ ಕೊಟ್ಟು ಅದನ್ನು ಏನು ಅಂತ ಕೇಳಿದ್ದಾರೆ. ಇನ್ನು ಬಯೋಲಜಿಗೆ ಬರ್ತೀನಿ. ಸೊ ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆ ಅದು ಋಣ ಗುರುತ್ವಾನುವರ್ತನೆ ಮತ್ತು ಧನ ದ್ಯುತಿ ಅನುವರ್ತನೆ ಆಗಿರ್ತದೆ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಇದರಲ್ಲಿರ್ತಕ್ಕಂಥ ದ್ವಿತೀಯ ಭಕ್ಷಕ ಕಪ್ಪೆ ಬರ್ತದೆ. ತೆರೆದ ಪತ್ರರಂಧ್ರದ ಚಿತ್ರ ಕೇಳಿದರು. ಓಕೆ, ಹೂಗಳನ್ನು ಗಮನಿಸ್ರಿ. ಸೊ ಗಮನಿಸಿ. ಪರಾಗಸ್ಪರ್ಶದ ವಿಧ ಕೇಳಿದರು. ಎದಲ್ಲಿ ಸ್ವಕೀಯದ, ಬಿದಲ್ಲಿ ಪರಕೀಯ ಪರಾಗಸ್ಪರ್ಶದ. ಅನುವಂಶೀಯತೆ ಡೆಫಿನೇಷನ್ ಕೇಳಿದ್ದಾರೆ. ಜೀವಿಗಳಲ್ಲಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವುದೇ ಅನುವಂಶೀಯತೆ. ಹಾರ್ಮೋನುಗಳ ಕಾರ್ಯ ಆಬಿಸಿಕ್ಸ್, ಸಸ್ಯದ ಬೆಳವಣಿಗೆ ಕುಂಠಿತ. ಥೈರಾಕ್ಸಿನ್, ಕಬ್ಬು, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆ ನಿಯಂತ್ರಣ. ಇನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಉಪಯೋಗಗಳನ್ನು ಕೇಳಿದರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪ್ರತಿ ಸರಿ ಕೇಳ್ತಕ್ಕಂಥದ್ದು ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಸೊ ಲಾಸ್ಟೆಲ್ಲ 1 ಮಾರ್ಕ್ಸಿಗೆ ಕೇಳ್ತಿದ್ರು, ಈಗ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಭಾಳ ಈಸಿ ಇತ್ತು. ಆಮೇಲೆ ಸಸ್ಯಗಳಲ್ಲಿ ಉಂಟಾಗ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನು ಕೇಳಿದ್ರು. ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ, ಸಸ್ಯದ ಎತ್ತರ ಭಾಗದಲ್ಲಿ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ, ಆಮೇಲೆ ಜೀರ್ಣರಸಗಳ ಕಾರ್ಯ, ಜಠರ ಮತ್ತು ಕರುಳಿನ ರಸಗಳನ್ನು ಕೇಳಿದ್ದಾರೆ. ಆಲ್ರೆಡಿ ನಾನು ಇಲ್ಲಿನೂ ಕೂಡ ಉತ್ತರಗಳನ್ನು ಅವ್ರು ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ಇದನ್ನು ಮಾಡಿದ್ದೀನಿ. ಬಾಷ್ಪ ವಿಸರ್ಜನೆ ಬಗ್ಗೆನೂ ಕೂಡ ಪ್ರಶ್ನೆಗಳು ನಿಮಗೆ ಬಂದಿತ್ತು. ಇನ್ನು ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. F2 ಪೀಳಿಗೆ ಚಕ್ಕರ್ ಬೋರ್ಡ್. ಸೊ ಚೆನ್ನಾಗಿ ಅದನ್ನು ಕಲ್ಕೊಂಡು ಹೋಗಿ. F2 ಪೀಳಿಗೆ ಚಕ್ಕರ್ ಬೋರ್ಡ್ ಏಕತಳೀಕರಣ ಒಂದು ಬರ್ತದೆ, F2 ಒಂದು ಬರ್ತದೆ. ಆಮೇಲೆ ಲಿಂಗ ನಿರ್ಧಾರಣೆ ಭಾಳ ಇಂಪಾರ್ಟೆಂಟ್ ಅದ. ಓಕೆನಾ. ಸೊ ನಿಮಗೆ ಲಿಂಗ ನಿರ್ಧಾರಣೆ ಬಗ್ಗೆ ಈ ಕೋಷ್ಟಕವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ಇಲ್ಲಿಂದ ಕೂಡ ನಿಮಗೆ ಬಂದೇ ಬರ್ತದೆ. ಇನ್ನು ಈ ಸಲ DNA ಸ್ವಪ್ರತೀಕರಣದ ಬಗ್ಗೆ ಪ್ರಶ್ನೆಗಳನ್ನ ಬಂದಿತ್ತು. ಆಮೇಲೆ ಈ ಕಡೆ ಕೇಳ್ತಕ್ಕಂಥ ಹೆಚ್ಚು ಪ್ರಶ್ನೆ ಯಾವುದಪ್ಪ ಅಂದ್ರೆ ಜರಾಯು ಬಗ್ಗೆ. ಓಕೆನಾ. ಸೊ ಇದು ಜರಾಯು ಬಗ್ಗೆ ಪ್ರಶ್ನೆ ಇದೆ. ಸೊ ಇಂಪಾರ್ಟೆಂಟ್ ಇತ್ತು. ಮೆದುಳಿಂದಿದೆ. ಸೊ ಈ ಸಲ ಹೃದಯ ಅಥವಾ ನೆಫ್ರಾನ್ನ ಚಿತ್ರ ನಿಮಗೆ ಬರ್ಬೋದು, ಅದನ್ನು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಆಕ್ಸಿಜನ್ ರಹಿತ ಮತ್ತು ಆಕ್ಸಿಜನ್ ಸಹಿತ ಉಸಿರಾಟ ಕೇಳಿದರು. ಇಮ್ಮಡಿ ರಕ್ತ ಪರಿಚಲನೆಯನ್ನು ಕೇಳಿದ್ದಾರೆ. ಇದು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತದ